ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ SSP ಡಿಪಾರ್ಟ್ಮೆಂಟ್ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2022-23 ಸಾಲಿನ SSP ಕಡೆಯಿಂದ ಅಂಡ್ ಹಾಗೇನೂ ಸಹ 2023-24 ಸಾಲಿನ ವಿದ್ಯಾರ್ಥಿಗಳಿಗೂ ಸಹ ಇದೊಂದು ರೀತಿಯ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕನ್ನು ಮಾಡಿ ಅಂಡ್ ಹಾಗೇನೂ ಸಹ ಮರೀದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಸ್ಕಾಲರ್ಶಿಪ್ ಅಪ್ಡೇಟ್ಸ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ 2022-23 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬಂದಿಲ್ಲ. ಅದರಲ್ಲೂ ಸಹ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಂತೂ ಪುಷ್ ಟು DBTS ಇದೆ, ಅಪ್ರೂವ್ಡ್ ಆಗಿದೆ, ಪೇಮೆಂಟ್ ಅಂಡರ್ ಪ್ರೋಗ್ರೆಸ್ ಅಲ್ಲ ಅಂತ ಇದೆ. ಈಗ ಅವ್ರಿಗೆ ಲಾಸ್ಟ್ ಇಯರ್ ಇಂದ ಇದೇ ರೀತಿ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ. ಅವರೂ ಸಹ ಒಂದು ಸ್ಟೇಟಸ್ ಅನ್ನ ನೋಡಿ ಬೇಜಾರು ಆಗಿ ಇನ್ನ ಬರುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು ಅವರೂ ಸಹ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. 2022-23 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ತುಂಬಾ ಜನಕ್ಕೆ ಪೆಂಡಿಂಗ್ ಇತ್ತು. ಅಂತಹ ವಿದ್ಯಾರ್ಥಿಗಳಿಗೆ ಇದೀಗ ಬರ್ತಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಂಡ್ ಜೊತೆಗೆ ಈ 2023-24 ಸಾಲಿನಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ಅಮೌಂಟ್ ಆದರೆ ಬಂತು. ಅದಾದ ನಂತರ ಫೈನಾನ್ಷಿಯಲ್ ಇಯರ್ ಎಂಡ್ ಆಯಿತು ಅಂತ ಹೇಳ್ಬಿಟ್ಟು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಆಗಿತ್ತು. ಈಗ ಅದು ಮತ್ತೊಂದ್ಸಲಿ ಅಪ್ಡೇಟ್ ಆಗಿದೆ ಅಂತ ಅಂದರೆ ಈಗ ವೆಬ್ಸೈಟ್ಸಲ್ಲೆಲ್ಲೂ ಸಹ ಅಪ್ಡೇಟ್ ಆಗಿದೆ. ಅಪ್ಲಿಕೇಶನ್ ವೆರಿಫೈಡ್ ಅಂತ ತೋರಿಸಿದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ತೋರಿಸಿದೆ, ಎಲ್ಲನೂ ಸಹ ತೋರಿಸಿದೆ. ಈಗ ಏನು ಈ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿರೋದು ಅಂತ ಅಂದರೆ, ಈಗ ನಾವು ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಬರ್ತಿರುವಂತಹ ಅಪ್ಡೇಟ್ಸ್ ಪ್ರಕಾರ 2022-23 ಸಾಲಿನ ಸ್ಕಾಲರ್ಶಿಪ್ ಅಮೌಂಟ್ ಯಾರಿಗಾದರೆ ಪೆಂಡಿಂಗ್ ಇದೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಅತಿ ಶೀಘ್ರದಲ್ಲೇ ಅಮೌಂಟ್ ಆದರೆ ಬರುತ್ತಂತೆ. ಇನ್ನು ಜೊತೆಗೆ ಈ ವರ್ಷದ ಸ್ಕಾಲರ್ಶಿಪ್ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಒಂದು ಸ್ಟೂಡೆಂಟ್ಸ್ಗೂ ಸಹ ಬರ್ತಾ ಹೋಗುತ್ತೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಲಾಸ್ಟ್ ಇಯರ್ ಅಮೌಂಟ್ ಯಾರಿಗಾದ್ರೆ ಬಂದಿರಲಿಲ್ವೋ ಅಂತಹ ವಿದ್ಯಾರ್ಥಿಗಳು ಇದ್ರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಈಗ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗ ಇನ್ನು ಅತಿ ಶೀಘ್ರದಲ್ಲೇ ಅವರಿಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತಂತೆ. ಇದೂ ಈಗ ಸದ್ಯದ ಮಟ್ಟಿಗೆ ಬರ್ತಿರುವಂತಹ ಅಪ್ಡೇಟ್ಸು. ಯಾಕಂತ ಅಂದ್ರೆ ನೋಡಿ, ಕಳೆದ 3 ತಿಂಗಳಿಂದ ಸಚಿವರ ಸಂಪುಟ ಸಭೆ ಅಂತ ಹೇಳ್ಬಿಟ್ಟು ನಡೆಸ್ತಾರೆ. ಈ ಒಂದು ಸಚಿವರ ಸಂಪುಟ ಸಭೆ ಆದರೆ ನಡೆದಿರಲಿಲ್ಲ. ಈಗ ಮೊನ್ನೆ CM ಸಿದ್ದರಾಮಯ್ಯ ಸರ್ ಅವರು ಎಲ್ಲ ಒಂದು ಶಾಸಕರನ್ನ ಅಂಡ್ ಹಾಗೇನೂ ಸಹ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ಗಳ ಕಡೆಯಿಂದ ಯಾರ್ಯಾರಿದಾರ ಎಲ್ಲರೂ ಸಹ ಕರೆದು ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಒಂದು ಸಭೆಯಲ್ಲಿ ನಮಗೆ ಡೀಟೇಲ್ಡ್ ಆಗಿ ಹೇಳಿದ್ರು, ನಮ್ಮ ಒಂದು ರಾಜ್ಯದ ಅಭಿವೃದ್ಧಿ ಇನ್ನೂ ಸಹ ಹೆಚ್ಚಾಗಬೇಕು. ಈಗ ನಮ್ಮ ಒಂದು ಸ್ಟೇಟಲ್ಲಿ ಡೆವಲಪ್ಮೆಂಟ್ಸ್ ಏನೆಲ್ಲ ಡೆವಲಪ್ಮೆಂಟ್ಸ್ ಇದಾವೆ, ಅದು ಸ್ಟೂಡೆಂಟ್ಸಿಗೆ ಹೋಗೋದಾಗಲಿ, ಅದು ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರಿಗೆ ಹೋಗೋದಾಗಲಿ, ಪ್ರತಿಯೊಬ್ಬರಿಗೂ ಸಹ ಹಣ ತರಬೇಕು. ಯಾವೊಂದು ಸ್ಟೂಡೆಂಟ್ಸ್ಗಳಿಗಾಗಲಿ, ಯಾವುದೇ ಒಂದು ಮಹಿಳೆಯರಿಗಾಗಲಿ ಯಾರಿಗೂ ಸಹ ಅಮೌಂಟ್ ಹೋಗದೆ ಇರಬಾರ್ದು. ಇದು ನಮ್ಮ ಒಂದು ರಾಜ್ಯದ ಅಭಿವೃದ್ಧಿ ಇನ್ನೂ ಸಹ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ಮೊನ್ನೆ ಆ ಒಂದು ಸಭೆಯಲ್ಲಿ ಏನೆಲ್ಲ ಪೆಂಡಿಂಗ್ಸ್ ಇತ್ತು ಅದೆಲ್ಲಕ್ಕೂ ಸಹ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಸ್ಕಾಲರ್ಶಿಪ್ ಅಮೌಂಟ್ಗೆ ವಿದ್ಯಾರ್ಥಿಗಳು ಯಾರೂ ಸಹ ಭಯ ಪಡೋ ಅವಶ್ಯಕತೆ ಆದರೆ ಇಲ್ಲ. CM ಸಿದ್ದರಾಮಯ್ಯ ಸರ್ ಅವ್ರ ಕಡೆಯಿಂದನೇ ಒಂದು ಭರ್ಜರಿ ಗುಡ್ ನ್ಯೂಸ್ ನ ತಿಳಿಸ್ಕೊಟ್ಟಿದ್ದಾರೆ. ಲಾಸ್ಟ್ ಇಯರ್ ಅಮೌಂಟ್ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅವರಿಗೆ ಅತಿ ಶೀಘ್ರದಲ್ಲೇ ಬರುವಂತಹ ಚಾನ್ಸಸ್ ಇದೆ. ಇನ್ನು ಡಿಪಾರ್ಟ್ಮೆಂಟ್ಸ್ಗಳ ಕಡೆಗೆ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಆ ಒಂದು ಫಂಡ್ಸ್ ಅನ್ನ ರಿಲೀಸ್ ಮಾಡಿದ ಆದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಜಮಾ ಆಗುತ್ತೆ. ಅಂಡ್ ನೆಕ್ಸ್ಟ್ ಈ ವರ್ಷದ ಸ್ಕಾಲರ್ಶಿಪ್ ಸ್ಟೆಪ್ ಬೈ ಸ್ಟೆಪ್ ಆಗ್ತಾ ಹೋಗ್ತಾರೆ. ಇನ್ನೂ ಸಹ ಟೈಮ್ ಇದೆ. ಈ ವರ್ಷದ ಸ್ಕಾಲರ್ಶಿಪ್ ಬಗ್ಗೆ ಯಾರೂ ಸಹ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆಲ್ರಿಗೂ ಸಹ ಒಂದು ಟೆನ್ಷನ್ ಆದರೆ ಇತ್ತು, ಈ ವರ್ಷದ ಸ್ಕಾಲರ್ಶಿಪ್ ಯಾಕೆ ಸರ್ ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ಗೆ ಬಂತು ಮತ್ತೆ ಫೈನಾನ್ಷಿಯಲ್ ಇಯರ್ ಎಂಡ್ ಆಯಿತು, ನಿಮ್ಗೂ ಸಹ ಗೊತ್ತು, ಅಲ್ಲಿ ಆ ಒಂದು ರೆಕಾರ್ಡ್ಸ್ ರಿಟರ್ನ್ ಬ್ಯಾಕ್ ಅಂತ ಹೋಯ್ತು. ಓಕೆನಾ, ಈಗ ಅದು ಮತ್ತೆ ಸ್ಟೇಟಸ್ ಅಲ್ಲಿ ಅಪ್ಡೇಟ್ ಆದರೆ ಆಗಿದೆ. ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮೊನ್ನೆ ನಡೆದಂತ ಸಚಿವರ ಸಂಪುಟ ಸಭೆಯಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಏನೆಲ್ಲ ನಾವೊಂದು ಡಿಸಿಷನ್ಸ್ ಅನ್ನ ತಗೋಬೇಕು, ಏನೆಲ್ಲ ಒಂದು ಅಪ್ರೂವ್ಸ್ ಅನ್ನ ಮಾಡಬೇಕು, ಏನೆಲ್ಲ ಅಮೌಂಟ್ಸ್ ಅನ್ನ ಬಿಡುಗಡೆ ಮಾಡಬೇಕು ಅದೆಲ್ಲಾನು ಸಹ ಲೀಸ್ಟ್ ಮಾಡ್ಕೊಂಡು ಬಿಡುಗಡೆ ಮಾಡಿದಾರ. ಇಲ್ಲಿ ರಾಜ್ಯದ ಅಭಿವೃದ್ಧಿಗೆ ಸ್ಟೂಡೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ ಅಂತ ನನಗೆ ಅನಿಸ್ತಿದೆ. ನಿಮ್ಮ ಒಂದು ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹಾಗೇನು ಇವತ್ತಿನ ಈ ಗುಡ್ ನ್ಯೂಸ್ ಕೇಳಿದ ಆದ್ಮೇಲೆ ನಿಮ್ಮ ಒಂದು ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ನಾನು ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತೀನಿ. ದಯವಿಟ್ಟು ನೀವು ಚಾನಲ್ಗೆ ಲೈಕ್ ಅನ್ನ ಮಾಡಿ, ಸಬ್ಸ್ಕ್ರೈಬ್ ಅನ್ನ ಮಾಡಿ. ನಿಮಗೆ ಯೂಸ್ಫುಲ್ ಆಗುವಂತಹ ಎಲ್ಲ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಿರ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಏನಾದ್ರು ಹೆಚ್ಚಿಗೆ ಡೌಟ್ ಇದ್ರೆ ಅಥವಾ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.